ನಮಸ್ಕಾರ. ಇವತ್ತಿನ ವಿಡಿಯೋನ ಸನ್ನಿವೇಶ ಏನಂದರೆ, ಕೆರೆಯ ನೀರು ತುಂಬಿಸುವ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿ ವಿಡಿಯೋ ಮಾಡಿಬಿಡ್ತಾ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ವಿಡಿಯೋ ಬಗ್ಗೆ ಬಿಡ್ತಾ ಇರ್ತಕ್ಕಂಥದ್ದು ಅಂದರೆ, ನಾ ಕೇಳೋದು ಇಬ್ಬರು ಪ್ರಶ್ನೆನೇ ಏನಂದರೆ, ಹಾಲಿಗಿರ್ತಕ್ಕಂಥ ಹಾಲಿಗಿರ್ತಕ್ಕಂಥ MLA ಗಣೇಶ್ ಪ್ರಸಾದ್ ಅವರೇ ಮತ್ತು ಮಾಜಿ MLA ಆಗಿರ್ತಕ್ಕಂಥ ನಿರಂಜನ್ ಕುಮಾರ್ ಅವರೇ, ಯಾಕೆ ಇವತ್ತು ವೀಡಿಯೋ ಯಾಕೆ ಬಿಡ್ತಾ ಇದ್ದೀನಿ ಅಂದರೆ, ನೀವು ಕೂಡ 5 ವರ್ಷ ಅಧಿಕಾರದಲ್ಲಿದ್ದಿರಿ. ಸಮಸ್ಯೆ ಏನಿದೆ ಅಂತ ನಿಮಗೂ ಗೊತ್ತಿದೆ, ಸಮಸ್ಯೆಗಳು ಯಾವ ಥರ ಕ್ರಿಯೇಟ್ ಆಯ್ತು ಅಂತ ನಿಮಗೂ ಗೊತ್ತಿದೆ. ಎರಡನೇದಾಗಿ ಇನ್ನೊಂದೇನೆಂದರೆ, ಗಣೇಶ್ ಪ್ರಸಾದ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ತಂದೆಯವರು 25 ವರ್ಷ ರಾಜಕಾರಣ ಮಾಡಿದರು, ನಿಮ್ಮ ತಾಯಿಯವರು 1 ವರ್ಷ ರಾಜಕಾರಣ ಮಾಡಿದರು, ನೀವು 3 ವರ್ಷಕ್ಕೆ ಕಾಲಿಡ್ತಾ ಇದ್ದೀರ. ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥದ್ದು 40,000 ಓಟ್ನಲ್ಲಿ ಗುಂಡ್ಲುಪೇಟೆ ಜನತೆ ಪರವಾಗಿ ಮತ್ತು ರೈತರ ಪರವಾಗಿ ನಾನು ವೀಡಿಯೋ ಮಾಡಿಬಿಡ್ತಾಯಿದ್ದೀನಿ. ಯಾಕೆ ವೀಡಿಯೋ ಮಾಡಿಬಿಡ್ತಾ ಇದ್ದೀನಿ ಅಂದರೆ, ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ. ಕೆಲವು ವಿಚಾರದಲ್ಲಿ ನೀವು ಕಾಂಪ್ರಮೈಸ್ ಆಗೈತಾರ, ನೀವಿಬ್ಬರು ತೆರೆ ಮರೆಯಲ್ಲಿ ಕಾಂಪ್ರಮೈಸ್ ಆಗೈತಾರ. ಅದರಲ್ಲಿ ಇಬ್ಬರಿಗೂ ಕೂಡ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು, BJP ಗೊತ್ತು. 50-50 ಮ್ಯಾಚ್ ಮಿಕ್ಸಿಂಗ್ ಮಾಡ್ಕೊತೀರ ಅಲ್ವಾ? ನಾ ಕೇಳೋದೇನೆಂದರೆ, ನಮ್ಮ ಕೆರೆ ನೀರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ತಮ್ಮನಹಳ್ಳಿ ಕೆರೆಯಿಂದ ನೀರು ತುಂಬಿ ಡಂಪ್ ಆಗಿ ನಮ್ಮ ಉತ್ತೂರು ಕೆರೆ ಬರ್ತದೆ. ಉತ್ತೂರು ಕೆರೆಯಿಂದ ವಡ್ಗೆರೆ ಕೆರೆ ಬರ್ತದೆ. ವಡ್ಗೆರೆ ಕೆರೆಯಿಂದ ಯರೂರು ಕೆರೆ ಬರ್ತದೆ. ಯರೂರು ಕೆರೆಯಿಂದ ಬಸವನಕಟ್ಟೆ ಬರ್ತದೆ. ಬಸವನಕಟ್ಟೆಯಿಂದ ಬೊಮ್ಲಾಪುರ ಕೆರೆ ಬರ್ತದೆ. ಬೊಮ್ಲಾಪುರ ಕೆರೆಯಿಂದ ಕಲ್ಕಟ್ಟಾಳಕ್ಕೆ ಹೋಯ್ತದೆ. ಕಲ್ಕಟ್ಟಾಳದಿಂದ ಪೇಟೆ ಕೆರೆಗೆ ಹೋಯ್ತದೆ. ಪೇಟೆ ಕೆರೆಯಿಂದ ಎಲ್ಲಿಗೆ ಹೋಯ್ತದೆ? ನೆಲ್ಲೂರಮ್ಮನ ಕೆರೆಗೆ ಹೋಯ್ತದೆ. ನೆಲ್ಲೂರಮ್ಮನ ಡ್ಯಾಮ್ಗೆ ಹೋಯ್ತದೆ ಅಲ್ವಾ? ಹೆಚ್ಚು ಕಮ್ಮಿ ನಮ್ಮ ರೈತರು ಈಗ ಒಂದು ತಿಂಗಳಾನ್ಗಟ್ಟಲೆ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋರು, ಸ್ಟ್ರೈಕ್ ಮಾಡೋರು. ಇವರು ಕಲ್ಕಟ್ಟದಲ್ಲಿ ಸ್ಟ್ರೈಕ್ ಮಾಡೋರು. ಅದರ ಜೊತೆಗೆ ನಾನು ಕೇಳ್ತಕ್ಕಂಥದ್ದು ಏನು, ಎರಡೇ ಪ್ರಶ್ನೆ ನಾನು ಕೇಳೋದು, ಹೆಚ್ಚಿಗೆ ವೀಡಿಯೋ ಮಾಡಿಬಿಡಲ್ಲ. ಅಧಿಕಾರನ ನೀವು ಅನುಭವಿಸಿ ನೋಡಿದ್ದೀರ, ಅವರು ಅನುಭವಿಸಿ ನೋಡ್ಯಾರೆ. ಜನಗಳ ದಿಕ್ಕು ತಪ್ಪಿಸೋ ಕೆಲಸನ ಇಬ್ಬರು ಮಾಡ್ತಾಯಿದ್ದಾರೆ. ನಾ ಕೇಳ್ತಾ ಇರೋದು ಏನು ಪ್ರಶ್ನೆ ಅಂದರೆ, ಈ KEBಗೆ ನೀವು ಅದನ್ನ ಪತ್ರನ ಓಡಿಸಿ ಅಂತ ನಾನು ಕೇಳ್ತೇನೆ. ಯಾಕೆಂದರೆ ನಮ್ಗೆ ನೀರು ಸಪ್ಲೈ ಆಯ್ತಕ್ಕಂಥದ್ದು ಇಂಥದ್ದು ಯಾವುದೋ ಅಂದರೆ ಇದು ಪಂಪ್ ಹೌಸ್ನಿಂದ ನಮಗೆ ಸಪ್ಲೈ ಆಯ್ತದೆ. ಆ ಪಂಪ್ ಹೌಸ್ ಬಿಲ್ ಕಟ್ಟಿದ್ದೀರಾ? ಫಸ್ಟ್ ನೀವು 3 ವರ್ಷ ಅಧಿಕಾರದಾಗ ಬಂದಿದ್ದೀರಲ್ಲ, ಆ ಪಂಪ್ ಹೌಸ್ ಬಿಲ್ ಕಟ್ಟಿದ್ದೀರಾ? ಆ ಬಿಲ್ನ ನೀವು ನಮ್ಮ ಗುಂಡ್ಲುಪೇಟೆ ಜನಕ್ಕೆ ಕಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿ. ಅದರ ಶ್ವೇತಪತ್ರನ ಹೊಡಿಸಿ ನೀವು. ಆಮೇಲೆ ನೀವು ಪಂಪ್ ಹಾಳಾಗಿದೆ, ಮೋಟ್ರ್ ಹಾಳಾಗಿದೆ, 2 ಮೋಟ್ರ್ ವರ್ಕ್ ಆಯ್ತೆ, 1 ಮೋಟ್ರ್ ವರ್ಕ್ ಆಯ್ತೆ, 1 ಮೋಟ್ರ್ ವರ್ಕ್ ಆಗಲ್ಲ ಅಂತಕ್ಕಂಥದ್ದು ನೀವು ಜನಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡಿ. ಜನಗಳಿಗೆ ದಿಕ್ಕು ತಪ್ಪಿಸೋ ಕೆಲಸ ಅಂತ ಮಾಡಬೇಡಿ. ಯಾಕೆ ಮಾಡಬೇಡಿ ಅಂತ ಹೇಳ್ತಾ ಇತ್ತೆ ಗೊತ್ತಾ? ನೀವು ರೈತರುಗಳನ್ನ ಡಿಸ್ಪೋಸ್ ಮಾಡ್ತಾಯಿದ್ದೀರ. ಈಗ ಏನಂದ್ರೆ ರೈತರುಗಳನ್ನ ಮೈಂಡ್ ಡೈವರ್ಟ್ ಮಾಡ್ತಾಯಿದ್ದೀರ. ಏನಂತ ಹೇಳ್ತಿದ್ದೀರ? ಪಂಪ್ ರಿಪೇರಿ, 1 ಮೋಟ್ರ್ ಚೆನ್ನಾಗಿದೆ, ಇನ್ನೆರಡು ಮೋಟ್ರ್ ಸರಿ ಇಲ್ಲ ಅಂತ. ಅದು ರೆಡಿ ಮಾಡಿಸೋದು ಯಾವಾಗ? ರಿಪೇರಿ ಮಾಡೋದು ಯಾವಾಗ? ಕರೆಂಟ್ ಬಿಲ್ಲು ನೀವು ಕಟ್ಟಿದ್ದೀರಾ? 3 ವರ್ಷದಿಂದ ಸರ್ಕಾರದಿಂದ ಕರೆಂಟ್ ಬಿಲ್ ಕಟ್ಟಿದ್ದೀರಾ? ನೀವು ಸರ್ಕಾರದಿಂದ ಕರೆಂಟ್ ಬಿಲ್ ಕಟ್ಟಿರ್ತಕ್ಕಂಥದ್ದನ್ನ ನೀವು ನಮಗೆ ಶ್ವೇತಪತ್ರ ಹೊಡಿಸಿ, ನಾಳೆ ಪೇಪರ್ ಸ್ಟೇಟ್ಮೆಂಟ್ ಕೊಡಿ. ನೀವು ಕಟ್ಟಿದ್ದೀವಿ ಅಂತಕ್ಕಂಥದ್ದು ನಂಗೆ ಪ್ರೂಫ್ ತೋರಿಸಿ. ಈ ವಿಡಿಯೋ ಬಿಡ್ತಾ ಇರ್ತಕ್ಕಂಥ ಉದ್ದೇಶ ಅದೇ. ದಯಾನಂದ ಸಾಗರು ಸಾಮಾಜಿಕ ಹೋರಾಟಗಾರ, RTA ಕಾರ್ಯಕರ್ತ, ಜೊತೆಗೆ BJPಯ ಮುಖಂಡ. ನೋಡ್ಕೊಳ್ಳಿ ನನ್ನ ಸಿಂಬಲು. ಇದು ಯಾವುದು ಗೊತ್ತಾ? ಈ ಟಿ ಶರ್ಟು ಹೇಳ, ಮೈಸೂರು ಚಲೋ ಮೂಢ ಹಗರಣದ ವೀಡಿಯೋ ಮಾಡಿಬಿಡ್ತಿರೋದು ನೋಡಿ. ನಾನು BJPಯ ಒಬ್ಬ ಕಾರ್ಯಕರ್ತನಾಗಿ ಮತ್ತು RTA ಕಾರ್ಯಕರ್ತನಾಗಿ BJPನಲ್ಲಿ ಗುರುತಿಸ್ಕೊಂಡಿಲ್ಲ. ಯಾಕೆ ಗುರುತಿಸ್ಕೊಂಡಿಲ್ಲ? BJP ನಾನು ಬಂಡಾಯ ಟೀಮು, ನನ್ನದೇ ಆದಂಥ ಒಂದು ಟೀಮು, ನನ್ನದೇ ಆದಂಥ ಒಂದು ವರ್ಕ್ ಆಯ್ತದೆ. ಅದೇ ಥರ ನಾನು ಸ್ಪಂದಿಸ್ತಾನೆ. ನಾನು ಕೇಳೋದು ಇಷ್ಟೇ, ನನ್ನ ಗುಂಡ್ಲುಪೇಟೆ ಜನತೆಗೆ ನೀರು ಸಪ್ಲೈ ಆಗಬೇಕು, ನೀರು ಬಿಡಬೇಕು. ಶ್ವೇತಪತ್ರನ ಹೊಡಿಸಿ. ನೀವು ಶ್ವೇತಪತ್ರನ ಹೊಡಿಸಿ. ಕರೆಂಟ್ ಬಿಲ್ ಕಟ್ಟಿದ್ದೀವಿ,
ಕಟ್ಟಿಲ್ಲ ಅಂತಕ್ಕಂಥದ್ದನ್ನ ನೀವು ಇದನ್ನು ಶ್ವೇತಪಡಿಸನ್ನ ಓಡಿಸಿ. ಕಟ್ಟಿದ್ದೀವಿ ಕರೆಂಟ್ ಬಿಲ್ಲು, ಸರ್ಕಾರದಿಂದ ನಾವು ಕರೆಂಟ್ ಬಿಲ್ ಕಟ್ಟಿದ್ದೀವಿ, KEB ಅವ್ರು ಕಟ್ಟಿದ್ದೀವಿ ಅಂತಕ್ಕಂಥದ್ದು ಈ ಬಿಲ್ಲನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀರೋ ಇಲ್ಲ ವೀಡಿಯೋ ಕಾನ್ಫರೆನ್ಸ್ ನಡೆಸ್ತಿರೋ ಅದು ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟ್ ಬಿಲ್ ಕಟ್ಟಿದ್ದೀರಾ KEBದು, ನನಗೆ ಬೇಕಾಗಿರ್ತಕ್ಕಂಥದ್ದು ಅದು ಕ್ವಶನು. ಆಲಂಬೂರ್ಗೆ ಹೋಗಿ ಪರಿಶೀಲನೆ ಮಾಡಿದಾರಾ ಬಿಟ್ಟಿದ್ದಾರಾ ನನಗೆ ಗೊತ್ತಿಲ್ಲ. ಹಾಗಾದರೆ 3 ವರ್ಷದಿಂದ ನಿಮ್ಮ ಸರ್ಕಾರ ಏನು ಮಾಡ್ತಾಯಿದ್ದು? ನಮ್ಮ ನೀರಾವರಿ ಮಂತ್ರಿ ಏನು ಮಾಡ್ತಾಯಿದ್ದರು? ನಾ ಕೇಳೋ ಪ್ರಶ್ನೆ ನೀರಾವರಿ ಮಂತ್ರಿಗೂ ಸೇರಿ ಕೇಳ್ತಾ ಇರೋದು. ನಿಮ್ಮನ್ನು 40,000 ಲೀಡ್ನಲ್ಲಿ ಜನ ಗೆಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ಸು BJP ತಾರತಮ್ಯ JDS ಬೇಕಾಗಿಲ್ಲ ನಮಗೆ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಜನಗಳಿಗೋಸ್ಕರ ನಾನು ಈ ವಿಡಿಯೋ ಮಾಡಿಬಿಡ್ತಾರೆ. ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು ಎಲ್ಲದರಲ್ಲೂ ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭಾರತ ಮಾತೆ, ಜೈ BRP. ನಮ್ಮ ಬಸವನಗೌಡ ಯತ್ನಾಳ್ ಪಾರ್ಟಿಯಿಂದ ನೆಕ್ಸ್ಟು 28ಕ್ಕೆ ಸ್ಪರ್ಧೆ ಮಾಡತಕ್ಕಂಥ ವ್ಯಕ್ತಿ ನಾನು. ಈ ಮುಖಾಂತರ ಈ ವಿಡಿಯೋ ಮುಖಾಂತರ ನಮ್ಮ ಕ್ವಶನ್ ಕೇಳ್ತಾಯಿದ್ದೀನಿ. ಇನ್ನು ಕೇಳ್ತಕ್ಕಂಥ ವೀಡಿಯೋಗೆ ನನಗೆ ಕ್ವಶನ್ಗೆ ಆನ್ಸರ್ ಕೊಡಿ, ಇದಕ್ಕೆ ಉತ್ತರ ಕೊಡಿ. ಈ ವಿಡಿಯೋ ವಿತಿನ್ ಸೆಕೆಂಡ್ಲಿಗೆ ಈಗ ಒಂದು ಹಾಫ್ ಆನ್ ಅವರ್ಲಿ ಟೆಲಿಕಾಸ್ಟ್ ಆಯ್ತದೆ. ಇದು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲದರಲ್ಲೂ ಕೂಡ ಈ ವಿಡಿಯೋ ಮಾಡಿಬಿಡ್ತೀನಿ ನಾನು. ನನಗೆ ಶ್ವೇತಪತ್ರ ಬೇಕು. ಕರೆಂಟ್ ಬಿಲ್ ಕಟ್ಟಿದ್ದೀವಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಕ್ಕಂಥ ನನಗೆ ಬೇಕು. ಆಮ್ಯಾಕೆ ಎರಡನೇದಾಗಿ ನೀವು ಮೋಟ್ರ್ ರಿಪೇರಿ ಅದ ಅಂತಂತಲ್ಲ, ಮೋಟ್ರ್ ರಿಪೇರಿ ಆಗ್ಬೇಕಾದ್ರೆ ಸರ್ಕಾರದಿಂದ ಏನು ಅನುದಾನ ಕೊಟ್ಟಿರ್ತೀರ ಮೋಟ್ರ್ ರಿಪೇರಿಗೆ, ಅದರದ್ದು ಬಿಲ್ಲು ನಮಗೆ ಬೇಕು. ಅದ್ರ ಬಗ್ಗೆನೂ ನಮಗೆ ಮಾಹಿತಿ ಕೊಡಿ. ಎರಡರ ಬಗ್ಗೆನೂ ನನಗೆ ಮಾಹಿತಿ ಕೊಡಿ. ಆಗ ನೀವು ಜನಗಳಿಗೆ ಕರೆಕ್ಟಾಗಿ ಸ್ಪಂದಿಸ್ತೀರ ಅಂತ ನಾನು ನಿಮಗೆ ನಂಬ್ಕೊತೀನಿ, ನಿಮ್ಮ ಮೇಲೆ ವಿಶ್ವಾಸ ಇಡ್ತೀವಿ. ಆನಂತರ ನಮಗೆ ಈ ಹೇಳಿದ್ನಲ್ಲ ಇಷ್ಟು ಕೆರೆಗಳು ಕೂಡ. ಆಮ್ಯಾಕೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ಏನಂತ ವಿಡಿಯೋ ಮಾಧ್ಯಮದ ಮುಖಾಂತರ ನಾವು ಪೈಪ್ಲೈನ್ ಮಾಡಬೇಕು ಅಂತ. 3 ವರ್ಷದಿಂದ ಪೈಪ್ಲೈನ್ ಮಾಡಿರಲಿಲ್ವಾ? ಏನು ಸ್ವಾಮಿ, 3 ವರ್ಷದಿಂದ ಪೈಪ್ಲೈನ್ ಆಗಿರಲಿಲ್ವಾ? ಬರ್ತಾ ಇಲ್ವಾ ನೀರು? ಈಗ ಯಾಕೆ ಬರ್ತಾಯಿಲ್ಲ ನೀರು? ಇವಾಗ ಯಾಕೆ ನೀರು ಬರ್ತಾಯಿಲ್ಲ? ಇದೇನೇ ನಿಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು? ನನಗೆ ಇಷ್ಟಕ್ಕೆ ನನಗೆ ಉತ್ತರ ಬೇಕು, ನನಗೆ ಆನ್ಸರ್ ಬೇಕು ಅಷ್ಟೇ ನಾ ಕೇಳೋದು. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಮ್ಮ ರೈತರ ಪರವಾಗಿ ನಾನು ಮಾತಾಡಿರ್ತಕ್ಕಂಥದ್ದು. ನಿಮ್ಮಿಬ್ಬರನ್ನೂ ಕೂಡ ಟೀಕೆ ಮಾಡಬೇಕು ಅಂತ ನನಗೆ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಜನಕ್ಕೆ, ನಮ್ಮ ರೈತರಿಗೂ ಅನುಕೂಲ ಆಗಬೇಕು ಅಷ್ಟೇ ನಾ ಕೇಳೋದು. ನಾನು ಒಬ್ಬ ರೈತರ ಮಗನ ಕೇಳ್ತಾ ಇರೋದು. ಅದರಿಂದ ನನಗೆ ಇದಕ್ಕೆ ಉತ್ತರನ ಕೊಡಿ. ನೀರು ಬಿಡೋ ವಿಚಾರದಲ್ಲಿ ತಾರತಮ್ಯ ಬೇಡ. ಕಾಂಗ್ರೆಸ್ಸು BJP JDS ಬೇಡ. ನಿಮ್ಮ ಸರ್ಕಾರ ಹಣ ಇದ್ದದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ಶ್ವೇತಪತ್ರ ಇವೆರಡಿಗೂ ನನಗೆ ಬೇಕು. ಅದನ್ನ ಜನಗಳಿಗೆ ನೀವು ಕರೆಂಟ್ ಬಿಲ್ ಕಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ಬೇಕು. ಮೋಟ್ರ್ ರಿಪೇರಿ ಆಗಿದ್ದೀವಿ, ಮೋಟ್ರ್ ರಿಪೇರಿಗೆ ಏನು ಖರ್ಚಾಗುತ್ತೆ ಅಂತಕ್ಕಂಥದ್ದು ಅದನ್ನು ಕೂಡ ನೀವು ಶ್ವೇತಪತ್ರ ಹೊಡಿಸ್ಬೇಕು. ಆಗ ನೀವು ಗುಂಡ್ಲುಪೇಟೆಗೆ ಸೂಟೇಬಲ್ ಆದಂಥ ಒಬ್ಬ MLA ಅಂತ ನಾನು ಭಾವಿಸ್ತೀನಿ. ಇವೆರಡು ಶ್ವೇತಪತ್ರ ಹೊಡಿಸ್ದಾಗ. ಇಲ್ಲದೇ ಇದ್ದರೆ ನೀವು ಕೂಡ ಅಧಿಕಾರಕ್ಕೋಸ್ಕರ ಬಂದಿದ್ದೀರಾ, ಅಧಿಕಾರಕ್ಕೋಸ್ಕರ ಹೋಯ್ತೀರ ಅಂತ ನಾನು ತಿಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಮಿಬ್ಬರನ್ನೂ ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮಗೆ ಗುಂಡ್ಲುಪೇಟೆಯಲ್ಲಿ ನಮ್ಮ ರೈತರ ಬಾಂಧವರ ಪರವಾಗಿ ನಾನು ಕೇಳ್ಕೊತಾ ಇರೋದು. ನಮ್ಮ ರೈತರ ಪರವಾಗಿ ನಮ್ಮ ಈ ಸರೌಂಡಿಂಗ್ನಲ್ಲಿ ಯಾವ್ಯಾವ ಊರುಗಳು ಎಲ್ಲನೂ ಇರುತ್ತೆ ಇದ್ರ ಬಗ್ಗೆ ನಾನು ಮಾತನಾಡಿ ಮುಗಿಸ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭಾರತ ಮಾತೆ. ಜೈ ಹಿಂದ್. ಬಸವನಗೌಡ ಯತ್ನಾಳ್ ಪಾರ್ಟಿ ಪರವಾಗಿ ನಾನು ವಿಡಿಯೋ ಮಾಡಿಬಿಡ್ತಾಯಿದ್ದೀನಿ. BRP ಪರವಾಗಿ ಜೈ ಯತ್ನಾಳ್ ಸಾಹೇಬ್ರಿಗೆ, ಜೈ ಯತ್ನಾಳ್ ಸಾಹೇಬ್ರಿಗೆ.